ನಮಸ್ಕಾರ. ವೇದಾಂತ ಅಥವಾ ಬ್ರಹ್ಮಸೂತ್ರದ 2ನೇ ಸಂಚಿಕೆಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಉಪನಿಷತ್ತುಗಳನ್ನು ವೇದಗಳ ಶಿರಸ್ಸು ಎಂದು ಹೇಳಿದ್ದೆವು. ಆದರೆ ಉಪನಿಷತ್ತಿನ ನೋಡಿದಾಗ ಕೆಲವೊಮ್ಮೆ ತದ್ವಿರುದ್ಧವಾದ ಭಾಷ್ಯಗಳನ್ನು ವಾದಗಳನ್ನು ತೋರಿಸುತ್ತೆ ಎಂದು ಅನ್ನಿಸುತ್ತದೆ. ವೇದವ್ಯಾಸರು ಈ ಉಪನಿಷತ್ ಭಾಷ್ಯಗಳನ್ನು ಅರ್ಥೈಸುತ್ತಾ ಬ್ರಹ್ಮಸೂತ್ರಗಳ ವಾಕ್ಯಗಳಿಗೆ ಸಮನ್ವಯಿಸುತ್ತಾ ಅಲ್ಲಿನ ಮೇಲ್ಮೈನಲ್ಲಿ ತದ್ವಿರುದ್ಧವಾಗಿ ಕಾಣುವಂತಹ ವಿರೋಧಾಭಾಸಗಳು ಇಲ್ಲ ಎಂದು ತೋರಿಸಿಕೊಟ್ಟಿದ್ದಾರೆ. ಹಾಗೆ ನೋಡಿದರೆ ಅಲ್ಲಿ ಯಾವುದೇ ವಿರೋಧಾಭಾಸಗಳು ಇಲ್ಲ, ಕೇವಲ ವಿಮರ್ಶೆಗಳ ಲೆಕ್ಕಾಚಾರದಲ್ಲಿ ಹಾಗೆ ಕಾಣುತ್ತದೆ. ವೇದಾಂತದ ನಿಜ ಪರಿಚಯ ಆಗಬೇಕಾದರೆ ಬ್ರಹ್ಮಸೂತ್ರಗಳ ಅಧ್ಯಯನ ಉಪನಿಷತ್ತುಗಳಿಂದಲೇ ಮಾತ್ರ ಸಾಧ್ಯ. ಯಾವುದೇ ಹೊಸ ಪಂಥ ಅಂದರೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತಗಳು ಈಗ ಸ್ಥಾಪನೆಯಾಗಿದೆ. ಅದೇ ರೀತಿ ಯಾವುದೇ ಪಂಥಗಳು ಸ್ಥಾಪನೆಯಾಗಬೇಕಾದರೆ ಈ ಬ್ರಹ್ಮಸೂತ್ರಗಳಿಗೆ ಹೊಸದಾಗಿ ಭಾಷ್ಯಗಳನ್ನು ಬರೆಯಬೇಕು ಹಾಗೂ ಅವುಗಳನ್ನು ಸಿದ್ಧಪಡಿಸಬೇಕು. ಇಲ್ಲಿ ಜಗತ್, ಪರಮಾತ್ಮ, ಜೀವ, ಕರ್ಮ ಮೊದಲಾದ ವಿಷಯಗಳ ಹೊಸ ರೀತಿಯಲ್ಲಿ ವಿಶ್ಲೇಷಣೆ ಅಗತ್ಯ. ಅದಿಲ್ಲದಿದ್ದರೆ ಅದು ಸಾಧ್ಯವಿಲ್ಲ. ಶಂಕರರ ಪ್ರಕಾರ ಬ್ರಹ್ಮನ್ ಸಚ್ಚಿತ್ ಆನಂದ ಸ್ವರೂಪಿ, ಅಖಂಡವಾದದ್ದು. ಈ ಪ್ರಪಂಚ ಮಾಯಾ ಸ್ವರೂಪವಾದದ್ದು. ಈ ಮಾಯೆಯ ವಶದಿಂದಲೇ ಆ ಬ್ರಹ್ಮ ಅಥವಾ ಚಿತ್ ಸ್ವರೂಪವನ್ನು ಅರಿಯಲು ಸಾಧ್ಯವಾಗುವುದಿಲ್ಲ. ಬ್ರಹ್ಮ ಸಗುಣ, ನಿರ್ಗುಣ, ಆಕಾರ, ನಿರಾಕಾರ ಸ್ವರೂಪಿಯೂ ಹೌದು. ಈ ಮಾಯೆಯಿಂದಾಗಿ ಸಾಕಾರ ಬ್ರಹ್ಮನನ್ನು ಹೊಂದಬೇಕು. ಅಲ್ಲಿಂದ ಮುಂದೆ ನಿರ್ಗುಣ ಬ್ರಹ್ಮನನ್ನು ಹೊಂದಬೇಕು. ಹೇಗೆಂದರೆ ಉಪನಯನವಾದ ಮೇಲೆ ಜಪ, ತಪ, ಅನುಷ್ಠಾನಗಳನ್ನು ಮಾಡುತ್ತೇವೆ. ಜಪದಿಂದ ಅದಲ್ಲದೆ ಹಲವಾರು ದೇವಿ ದೇವತೆಗಳ ಮೂಲಮಂತ್ರಗಳ ಉಪದೇಶಗಳನ್ನು ಪಡೆಯುತ್ತೇವೆ. ಮೂಲಮಂತ್ರಗಳ ತೀವ್ರ ಅನುಷ್ಠಾನದಿಂದ ಆ ದೇವಿಯ ಶಕ್ತಿ ಸ್ವರೂಪವನ್ನು ಸಂದರ್ಶಿಸಲು ಸಾಧ್ಯವಾಗುತ್ತದೆ. ಜಪದ ತೀವ್ರ ಸ್ವರೂಪತೆಯಲ್ಲಿ ಸಿದ್ಧಿ ಹೊಂದಿದರೂ ಯಾವ ಜಪವನ್ನು ಮಾಡುವುದಿಲ್ಲ. ಕೇವಲ ಮನಸ್ಸನ್ನು ಒಂದೆಡೆ ಹಿಡಿದು ನಿಲ್ಲಿಸಬೇಕು. ಆಗ ನಿರ್ಗುಣ ಬ್ರಹ್ಮದ ಸ್ವರೂಪವು ತಿಳಿದರೂ ತಿಳಿಯಬಹುದು. ಅದಕ್ಕಾಗಿಯೇ ಗಾದೆ ಬಂದಿದ್ದು. ಮಾತು ಬೆಳ್ಳಿ, ಮೌನ ಬಂಗಾರ. ಈ ಗಾದೆ ಇಲ್ಲಿ ಹೊಂದಿ ನಿಲ್ಲುತ್ತದೆ. ಶುದ್ಧ ಅಪರಂಜಿ ಸ್ವರೂಪ ಇದು. ಅದಕ್ಕೆ ಯಾವ ದೇವತೆಗಳ ಅನುಷ್ಠಾನವೂ ಬೇಕಿಲ್ಲ. ಮೌನವಾಗಿ ಮನಸ್ಸನ್ನು ಹಿಡಿದು ನಿಲ್ಲಿಸಿ ಆಲೋಚನೆಗಳನ್ನು ತಡೆಹಿಡಿದು ನಿಲ್ಲಿಸಿದಾಗ ಮನಸ್ಸು ಕ್ರಮೇಣವಾಗಿ ಪರಬ್ರಹ್ಮವನ್ನು ಅರಿಯುತ್ತದೆ. ಆಗ ಮನಸ್ಸಿಗೆ ಅಥವಾ ಜೀವಿಗೆ ಯಾವುದೇ ಲೋಕಗಳ ಅವಶ್ಯಕತೆ ಇರುವುದಿಲ್ಲ. ಇದೇ ನಿರ್ವಿಶೇಷ ಬ್ರಹ್ಮ. ಇದಕ್ಕೆ ಯಾವುದೇ ಗುಣ, ವಿಶೇಷಣಗಳು ಅನ್ವಯ ಆಗುವುದಿಲ್ಲ. ಇದನ್ನೇ ಪರಬ್ರಹ್ಮ ಸ್ವರೂಪಿ ಎಂದಿರುವುದು. ಈ ಗುಣರಹಿತವಾಗಿರುವುದು ಒಂದು ಗುಣ ಹೌದಲ್ಲವೋ? ಗೊತ್ತಿಲ್ಲ. ರಾಮಾನುಜಾಚಾರ್ಯರ ಅನುಸಾರ ಬ್ರಹ್ಮ ಗುಣವಿಶೇಷಣಗಳ ಆಗರ. ಈ ಪ್ರಪಂಚ ಮತ್ತು ಜೀವಿಗಳು ನಿಜಸ್ವರೂಪ ಬ್ರಹ್ಮನಂತೆ. ಜೀವ ವಸ್ತು ಈ ದೇಹಕ್ಕೆ ಕಾರಣೀಭೂತ. ನಾರಾಯಣ ಈ ದೇಹದ ಅಂತರ್ಯಾಮಿ. ಈ ಎಲ್ಲ ಜೀವಿಗಳು ಪ್ರಳಯ ಕಾಲದಲ್ಲಿ ಹಿಂದಿರುಗಿ ಉತ್ಪತ್ತಿ ಕಾಲದಲ್ಲಿ ಅಥವಾ ವಿಕಸನದ ಕಾಲದಲ್ಲಿ ಹೊರಕ್ಕೆ ಬರುತ್ತದೆ. ಕೇವಲ ಭಕ್ತಿ ಮಾರ್ಗದಿಂದ ಜೀವಿಗಳು ನಾರಾಯಣನನ್ನು ತಲುಪಲು ಸಾಧ್ಯ. ಐಕ್ಯ ಹೊಂದಲಲ್ಲ. ಅದರಲ್ಲಿ ವೈಕುಂಠದಲ್ಲಿ ತಂಗಬಹುದು. ಆದರೆ ಆತನನ್ನು ಹೊಂದಲು ಅಥವಾ ಲೀನವಾಗಲು ಸಾಧ್ಯವಿಲ್ಲ. ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ವೈ ಆಲ್ ದಿ ಗ್ರೇಟ್ ಸೋಲ್ಸ್ ಹ್ಯಾವ್ ಡಿಫರೆಂಟ್ ವ್ಯೂಸ್? The Advaita of Shankara is very difficult to understand. The materialistic life takes the back seat.
ಶಂಕರರ ಅದ್ವೈತದಂತೆ ಮೆಟೀರಿಯಲಿಸ್ಟಿಕ್ ಲೈಫಿಗೆ ಯಾವುದೇ ಅರ್ಥವಿಲ್ಲ. ಶ್ರೀ ಮಾಧ್ವಾಚಾರ್ಯರು ಆದ ಕಾರಣ ರಾಮಾನುಜಾಚಾರ್ಯರು ಭಕ್ತಿ ಮಾರ್ಗದಲ್ಲಿ ಪರಮಾತ್ಮನನ್ನು ತಲುಪಲು ಪ್ರಯತ್ನಿಸಿದ್ದಾರೆ. ಒಂದು ಶಿಖರದ ತುತ್ತ ತುದಿಗೆ ತಲುಪಲು ಬೇರೆ ಬೇರೆ ಹಂತಗಳು, ಮಾರ್ಗಗಳು ಇರುತ್ತದೆ. ಆದರೆ ಗುರಿ ಮಾತ್ರ ಶಿಖರವನ್ನು ತಲುಪುವುದು ಆಗಿರುತ್ತದೆ. ಆದ್ದರಿಂದ ಪರಬ್ರಹ್ಮ ವಸ್ತುವನ್ನು ಬೇರೆ ಬೇರೆ ರೀತಿಯಲ್ಲಿ ತಲುಪಲು ಹೇಳಿದ್ದಾರೆ. ಶಂಕರರು ಇದನ್ನೇ ಅತೀಂದ್ರಿಯ ಶಕ್ತಿ ಅಂದರೆ ಟ್ರಾನ್ಸ್ಡೆಂಟಲ್ ಶಕ್ತಿ ಎಂದು ಹೇಳಿದ್ದಾರೆ. ಇತರರು ಸನ್ನಿಹಿತ ಎಂದು ಹೇಳಿದ್ದಾರೆ. ಶಂಕರರು ಜೀವ ಅತೀಂದ್ರಿಯ ಶಕ್ತಿ ಸ್ವರೂಪ ಹೊಂದಬಹುದು, ಪ್ರಯತ್ನಿಸಬೇಕು ಎಂದು ಹೇಳಿದ್ದಾರೆ. ಇತರರು ಈ ಜೀವ ಪರಬ್ರಹ್ಮನ ಸನ್ನಿಹ ಅಥವಾ ಸನ್ನಿಹಿತದಲ್ಲಿ ಇರಬಹುದು, ಅದನ್ನು ಹೊಂದಲು ಸಾಧ್ಯವೇ ಇಲ್ಲ, ಅಸಾಧ್ಯ, ಅದು ಮುಕ್ತಿ ಮಾರ್ಗದ, ಅದನ್ನು ಹೊಂದಿದರೆ ಮುಕ್ತಿ, ಅದು ಬಲು ಕಷ್ಟ ಸಾಧ್ಯ ಎಂದು ಹೇಳಿದ್ದಾರೆ. ಇದು ನನ್ನ ಆಲೋಚನೆ, ಗೊತ್ತಿಲ್ಲ, ತಪ್ಪಿದ್ದರೆ ಕ್ಷಮಿಸಿ. ಶಂಕರರು ಮುಕ್ತಿ ಹೊಂದಲು ನಿಷ್ಕಾಮ ಕೆಲಸ ಆಚರಣೆಗಳ ಬಗ್ಗೆ ಒಲವು ಹೊಂದಿದ್ದರು. ಕಾಮ್ಯಕ ವ್ರತ ಸಂಕಲ್ಪ ಜೀವದ ಪ್ರಗತಿಗೆ, ಐಹಿಕ ಪ್ರಪಂಚದ ಬಂಧನಕ್ಕೆ ಕಾರಣ ಎಂದು ಹೇಳಿದ್ದಾರೆ. ಶಂಕರರು ಹೇಳಿದ ಆತ್ಮ ಪರಮಾತ್ಮ ಒಂದೇ ಎಂದಿರುವುದು ಬಾದರಾಯಣರು ಹೇಳಿರುವಂತೆ ನಿಷ್ಕಾಮ ಸೇವೆ ಪಾಪ ಪುಣ್ಯಗಳ ಮೀರಿ ಬೆಳೆಯಲು ಸಹಾಯಕ ಎಂದಿದ್ದಾರೆ. ಇತರರು ಈ ಭಕ್ತಿ ಮಾರ್ಗದಲ್ಲಿ ಪುಣ್ಯ ಸಂಚಯನದಿಂದ ಭಗವಂತನ ಸಾನ್ನಿಧ್ಯಕ್ಕೆ ಹೆಚ್ಚಿನ ಹತ್ತಿರವಾಗಲು ನೆರವಾಗುತ್ತದೆ ಎಂದಿದ್ದಾರೆ. ಇದು ಮುಕ್ತಿ ಪಥಕ್ಕೆ ಹೊಂದಲು ಸಾಧ್ಯ ಎಂದು ಅವರು ತಮ್ಮ ವಿಶಿಷ್ಟಾದ್ವೈತ ದ್ವೈತ ಮಾರ್ಗಗಳಲ್ಲಿ ಈ ವಿಚಾರವನ್ನು ಹೇಳಿದ್ದಾರೆ. ಒಟ್ಟು ಸಾರಾಂಶ, ಎಲ್ಲ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಯಾವುದೇ ಪಂಥಗಳ ಸಾರಾಂಶ ಭಗವಂತನನ್ನು ಹೊಂದುವುದು ಅಥವಾ ಸೇರುವುದು, ಆತನ ಸಾನ್ನಿಧ್ಯದಲ್ಲಿ ಇರುವುದು ಆಗಿದೆ. ಮಾರ್ಗ ಬೇರೆ ಬೇರೆ, ಸೂತ್ರದ ಭಾಷ್ಯಗಳು ಬೇರೆ ಬೇರೆ, ಎಲ್ಲವೂ ಪರಮಾತ್ಮನನ್ನು ಹೊಂದುವುದಕ್ಕಾಗಿಯೇ ಇದೆ. ಧನ್ಯವಾದಗಳು. ಉಳಿದಿದ್ದನ್ನು